ಪಡ್ಕೊಳ್ತೀವಿ. ಹಾಗೆಯೇ ನಮ್ಮ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಅರಮನೆಯ ಆವರಣದಲ್ಲಿದ್ದಾರೆ. ಅಲ್ಲಿ ಏನೆಲ್ಲ ಸಂಭ್ರಮ, ಯಾವ ರೀತಿಯಲ್ಲಿ ದಸರಾ ಸಂಭ್ರಮ ಮೇಳೈಸಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಎಸ್ ರಂಜಿತ್, ದಸರಾ ನಾಡ ಹಬ್ಬ ದಸರಾ ವಿಶ್ವವಿಖ್ಯಾತವಾದದ್ದು. ನಾಡಿನ ಕೋಟ್ಯಂತರ ಜನ ರಿಪಬ್ಲಿಕ್ ಕನ್ನಡದ ಮೂಲಕ ಈ ದಸರೆಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ. ಹೇಗೆ ಅರಮನೆಯ ಆವರಣದಲ್ಲಿ ದಸರಾ ಸಂಭ್ರಮ ಕಳೆಗಟ್ಟಿದೆ? ನೋಡಿ, ದೇವೇಂದ್ರನ ಅಮರಾವತಿಯಂತೆ ಮೈಸೂರಿನ ಅರಮನೆಯ ಬೀದಿಗಳೆಲ್ಲವೂ ಕೂಡ ಮಧುವಣಗಿತ್ತಿಯಂತೆ ಇವತ್ತು ಲಕ್ಷಾಂತರ ಜನ ಈಗ ಮೈಸೂರು ದಸರೆಯನ್ನ ನೋಡೋದಕ್ಕೆ ಬೇರೆ ಬೇರೆ ಊರುಗಳಿಂದ ಬಂದಿದ್ದಾರೆ. ನಾನಿರುವಂತಹ ಜಾಗ ಬಲರಾಮದ್ವಾರದ ಮುಂಭಾಗದಲ್ಲಿರುವಂತಹ ಕೋಡಿ ಸೋಮೇಶ್ವರ ದೇವಸ್ಥಾನದ ಎದುರುಗಡೆ ನಾನಿದ್ದೀನಿ. ನಾನು ಸ್ವಲ್ಪ ಮೂವ್ಮೆಂಟ್ ಆದ್ರೂ ಕೂಡ ನೆಟ್ವರ್ಕ್ ಸಮಸ್ಯೆ ಆಗುತ್ತೆ. ಹಾಗಾಗಿ ನಾನು ನಮ್ಮ ಸಂಭ್ರಮನೆಲ್ಲ ಇದ್ದಾರೆ ತೋರಿಸ್ತೀನಿ ನೋಡಿ. ಕೋಡಿ ಸೋಮೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಗಜಪಡೆ ಸುಮಾರು 14 ಗಜಪಡೆ ಈ ಬಾರಿ ಅಂಬಾರಿಯ ಜೊತೆಗೆ ಏನು ಹೆಜ್ಜೆಯನ್ನ ಹಾಕುತ್ತಲ್ಲ ರಾಜ ಗಾಂಭೀರ್ಯದೊಂದಿಗೆ ಕೋಡಿ ಸೋಮೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಅಭಿಮನ್ಯು ಸೇರಿದಂತೆ ಸುಮಾರು 6 ವರ್ಷಗಳಿಂದ ಜಂಬೂ ಸವಾರಿಯ ಚಾಮುಂಡೇಶ್ವರಿಯ ಮೆರವಣಿಗೆಯಲ್ಲಿ ಅಂಬಾರಿಯನ್ನ 750 kg ಅಂಬಾರಿಯನ್ನ ಹೊತ್ತಂತ ಅಭಿಮನ್ಯು ಸೇರಿದಂತೆ ಉಳಿದಂತೆ ಎಲ್ಲ ಆನೆಗಳು, ಪಟ್ಟದ ಆನೆ, ಏಕಲವ್ಯ ಸೇರಿದಂತೆ ಎಲ್ಲಾ ಆನೆಗಳಿಗೂ ಕೂಡ ಈಗ ಬಣ್ಣವನ್ನ ಬಳಿತಾ ಇದ್ದಾರೆ. ಈ ಬಣ್ಣವನ್ನ ಬಳಿಯುವಾಗಲೂ ಕೂಡ ಅಷ್ಟೇ ಬಣ್ಣಗಳನ್ನ ಬಳಿಯುವ ಮೂಲಕ ಅವುಗಳನ್ನ ಶೃಂಗಾರ ಮಾಡ್ತಾ ಇದ್ದಾರೆ. ಆನೆಗಳ ಸೊಂಡಿಲ ಮೇಲೆ ಚಂದ್ರ ಸೇರಿದಂತೆ ಗಂಡಬೇರುಂಡ ಹೂವಿನ ಅಲಂಕಾರ, ಅದ್ರ ಜೊತೆಗೆ ಬಳ್ಳಿಯ ಅಲಂಕಾರವನ್ನ ಅಥವಾ ಚಿತ್ತಾರವನ್ನ ಮೂಡಿಸುವ ಮೂಲಕ ನೋಡಿ ಇಲ್ಲೊಂದು ಚಿತ್ತಾರವನ್ನ ಮೂಡಿಸಿದ್ದಾರೆ. ಈ ರೀತಿಯ ಚಿತ್ತಾರವನ್ನ ಮೂಡಿಸುವ ಮೂಲಕ ಜಂಬೂ ಸವಾರಿಯ ಮೆರುಗನ್ನ ಇನ್ನಷ್ಟು ಹೆಚ್ಚಿಸುತ್ತವೆ ಈ ಆನೆಗಳೆಲ್ಲವೂ ಕೂಡ. ಸುಮಾರು 16 ಆನೆಗಳಿಗೂ ಕೂಡ ಈಗ ಅಂತಿಮ ಹಂತದಲ್ಲಿ ಬಣ್ಣವನ್ನ ಬಳಿತಾ ಇದ್ದಾರೆ. ಅಭಿಮನ್ಯು ಏನಿದ್ದಾನೆ ಅಂತ ಕೇಳಿದ್ರೆ ನೋಡಿ ಶ್ರೀಲಕ್ಷ್ಮಿ, ಅಲ್ಲಿ ನೋಡ್ತಾ ಇದ್ರಲ್ಲ ಮೂಲಕ ನೋಡಿ ಇಲ್ಲೊಂದು ಚಿತ್ತಾರವನ್ನ ಮೂಡಿಸಿದ್ದಾರೆ. ಈ ರೀತಿಯ ಚಿತ್ತಾರವನ್ನ ಮೂಡಿಸುವ ಮೂಲಕ ಜಂಬೂ ಸವಾರಿಯ ಮೆರುಗನ್ನ ಇನ್ನಷ್ಟು ಹೆಚ್ಚಿಸುತ್ತಾರೆ. ಸುಮಾರು 16 ಆನೆಗಳಿಗೂ ಕೂಡ ಈಗ ಅಂತಿಮ ಹಂತದಲ್ಲಿ ಬಣ್ಣ. ಆಲ್ ರೈಟ್, ಥ್ಯಾಂಕ್ ಯು ರಂಜಿತ್, ಡೀಟೇಲ್ಸ್ಗಾಗಿ ಪಡ್ಕೊಳ್ತೀವಿ. ಹಾಗೆಯೇ ನಮ್ಮ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಅರಮನೆಯ ಆವರಣದಲ್ಲಿದ್ದಾರೆ. ಅಲ್ಲಿ ಏನೆಲ್ಲ ಸಂಭ್ರಮ, ಯಾವ ರೀತಿಯಲ್ಲಿ ದಸರಾ ಸಂಭ್ರಮ ಮೇಳೈಸಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಎಸ್ ರಂಜಿತ್, ದಸರಾ ನಾಡ ಹಬ್ಬ ದಸರಾ ವಿಶ್ವವಿಖ್ಯಾತವಾದದ್ದು. ನಾಡಿನ ಕೋಟ್ಯಂತರ ಜನ ರಿಪಬ್ಲಿಕ್ ಕನ್ನಡದ ಮೂಲಕ ಈ ದಸರೆಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ. ಹೇಗೆ ಅರಮನೆಯ ಆವರಣದಲ್ಲಿ ದಸರಾ ಸಂಭ್ರಮ ಕಳೆಗಟ್ಟಿದೆ? ನೋಡಿ, ದೇವೇಂದ್ರನ ಅಮರಾವತಿಯಂತೆ ಮೈಸೂರಿನ ಅರಮನೆಯ ಬೀದಿಗಳೆಲ್ಲವೂ ಕೂಡ ಮಧುವಣಗಿತ್ತಿಯಂತೆ ಇವತ್ತು ಲಕ್ಷಾಂತರ ಜನ ಈಗ ಮೈಸೂರು ದಸರೆಯನ್ನ ನೋಡೋದಕ್ಕೆ ಬೇರೆ ಬೇರೆ ಊರುಗಳಿಂದ ಬಂದಿದ್ದಾರೆ. ನಾನಿರುವಂತಹ ಜಾಗ ಬಲರಾಮದ್ವಾರದ ಮುಂಭಾಗದಲ್ಲಿರುವಂತಹ ಕೋಡಿ ಸೋಮೇಶ್ವರ ದೇವಸ್ಥಾನದ ಎದುರುಗಡೆ ನಾನಿದ್ದೀನಿ. ನಾನು ಸ್ವಲ್ಪ ಮೂವ್ಮೆಂಟ್ ಆದ್ರೂ ಕೂಡ ನೆಟ್ವರ್ಕ್ ಸಮಸ್ಯೆ ಆಗುತ್ತೆ. ಹಾಗಾಗಿ ನಾನು ನಮ್ಮ ಸಂಭ್ರಮನೆಲ್ಲ ಇದ್ದಾರೆ ತೋರಿಸ್ತೀನಿ ನೋಡಿ. ಕೋಡಿ ಸೋಮೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಗಜಪಡೆ ಸುಮಾರು 14 ಗಜಪಡೆ ಈ ಬಾರಿ ಅಂಬಾರಿಯ ಜೊತೆಗೆ ಏನು ಹೆಜ್ಜೆಯನ್ನ ಹಾಕುತ್ತಲ್ಲ ರಾಜ ಗಾಂಭೀರ್ಯದೊಂದಿಗೆ ಕೋಡಿ ಸೋಮೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಅಭಿಮನ್ಯು ಸೇರಿದಂತೆ ಸುಮಾರು 6 ವರ್ಷಗಳಿಂದ ಜಂಬೂ ಸವಾರಿಯ ಚಾಮುಂಡೇಶ್ವರಿಯ ಮೆರವಣಿಗೆಯಲ್ಲಿ ಅಂಬಾರಿಯನ್ನ 750 kg ಅಂಬಾರಿಯನ್ನ ಹೊತ್ತಂತ ಅಭಿಮನ್ಯು ಸೇರಿದಂತೆ ಉಳಿದಂತೆ ಎಲ್ಲ ಆನೆಗಳು, ಪಟ್ಟದ ಆನೆ, ಏಕಲವ್ಯ ಸೇರಿದಂತೆ ಎಲ್ಲಾ ಆನೆಗಳಿಗೂ ಕೂಡ ಈಗ ಬಣ್ಣವನ್ನ ಬಳಿತಾ ಇದ್ದಾರೆ. ಈ ಬಣ್ಣವನ್ನ ಬಳಿಯುವಾಗಲೂ ಕೂಡ ಅಷ್ಟೇ ಬಣ್ಣಗಳನ್ನ ಬಳಿಯುವ ಮೂಲಕ ಅವುಗಳನ್ನ ಶೃಂಗಾರ ಮಾಡ್ತಾ ಇದ್ದಾರೆ. ಆನೆಗಳ ಸೊಂಡಿಲ ಮೇಲೆ ಚಂದ್ರ ಸೇರಿದಂತೆ ಗಂಡಬೇರುಂಡ ಹೂವಿನ ಅಲಂಕಾರ, ಅದ್ರ ಜೊತೆಗೆ ಬಳ್ಳಿಯ ಅಲಂಕಾರವನ್ನ ಅಥವಾ ಚಿತ್ತಾರವನ್ನ ಮೂಡಿಸುವ ಮೂಲಕ ನೋಡಿ ಇಲ್ಲೊಂದು ಚಿತ್ತಾರವನ್ನ ಮೂಡಿಸಿದ್ದಾರೆ. ಈ ರೀತಿಯ ಚಿತ್ತಾರವನ್ನ ಮೂಡಿಸುವ ಮೂಲಕ ಜಂಬೂ ಸವಾರಿಯ ಮೆರುಗನ್ನ ಇನ್ನಷ್ಟು
ಹೆಚ್ಚಿಸುತ್ತವೆ ಈ ಆನೆಗಳೆಲ್ಲವೂ ಕೂಡ. ಸುಮಾರು 16 ಆನೆಗಳಿಗೂ ಕೂಡ ಈಗ ಅಂತಿಮ ಹಂತದಲ್ಲಿ ಬಣ್ಣವನ್ನ ಬಳಿತಾ ಇದ್ದಾರೆ. ಅಭಿಮನ್ಯು ಏನಿದ್ದಾನೆ ಅಂತ ಕೇಳಿದ್ರೆ ನೋಡಿ ಶ್ರೀಲಕ್ಷ್ಮಿ, ಅಲ್ಲಿ ನೀವು ನೋಡ್ತಾ ಇದ್ರಲ್ಲ ಮೂಲಕ ನೋಡಿ ಇಲ್ಲೊಂದು ಚಿತ್ತಾರವನ್ನ ಮೂಡಿಸಿದ್ದಾರೆ. ಈ ರೀತಿಯ ಚಿತ್ತಾರವನ್ನ ಮೂಡಿಸುವ ಮೂಲಕ ಜಂಬೂ ಸವಾರಿಯ ಮೆರುಗನ್ನ ಇನ್ನಷ್ಟು ಹೆಚ್ಚಿಸುತ್ತ ಸುಮಾರು 16 ಆನೆಗಳಿಗೂ ಕೂಡ ಈಗ ಅಂತಿಮ ಹಂತದಲ್ಲಿ ಬಣ್ಣ. ಆಲ್ ರೈಟ್, ಥ್ಯಾಂಕ್ ಯು ರಂಜಿತ್, ಡೀಟೇಲ್ಸ್ಗಾಗಿ ಪಡ್ಕೊಳ್ತೀವಿ. ಹಾಗೆಯೇ ನಮ್ಮ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಅರಮನೆಯ ಆವರಣದಲ್ಲಿದ್ದಾರೆ. ಅಲ್ಲಿ ಏನೆಲ್ಲ ಸಂಭ್ರಮ, ಯಾವ ರೀತಿಯಲ್ಲಿ ದಸರಾ ಸಂಭ್ರಮ ಮೇಳೈಸಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಎಸ್ ರಂಜಿತ್, ದಸರಾ ನಾಡ ಹಬ್ಬ ದಸರಾ ವಿಶ್ವವಿಖ್ಯಾತವಾದದ್ದು. ನಾಡಿನ ಕೋಟ್ಯಂತರ ಜನ ರಿಪಬ್ಲಿಕ್ ಕನ್ನಡದ ಮೂಲಕ ಈ ದಸರೆಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ. ಹೇಗೆ ಅರಮನೆಯ ಆವರಣದಲ್ಲಿ ದಸರಾ ಸಂಭ್ರಮ ಕಳೆಗಟ್ಟಿದೆ? ನೋಡಿ, ದೇವೇಂದ್ರನ ಅಮರಾವತಿಯಂತೆ ಮೈಸೂರಿನ ಅರಮನೆಯ ಬೀದಿಗಳೆಲ್ಲವೂ ಕೂಡ ಮಧುವಣಗಿತ್ತಿಯಂತೆ ಇವತ್ತು ಲಕ್ಷಾಂತರ ಜನ ಈಗ ಮೈಸೂರು ದಸರೆಯನ್ನ ನೋಡೋದಕ್ಕೆ ಬೇರೆ ಬೇರೆ ಊರುಗಳಿಂದ ಬಂದಿದ್ದಾರೆ. ನಾನಿರುವಂತಹ ಜಾಗ ಬಲರಾಮ ದ್ವಾರದ ಮುಂಭಾಗದಲ್ಲಿರುವಂತಹ ಕೋಡಿ ಸೋಮೇಶ್ವರ ದೇವಸ್ಥಾನದ ಎದುರುಗಡೆ ನಾನಿದ್ದೀನಿ. ನಾನು ಸ್ವಲ್ಪ ಮೂವ್ಮೆಂಟ್ ಆದ್ರೂ ಕೂಡ ನೆಟ್ವರ್ಕ್ ಸಮಸ್ಯೆ ಆಗುತ್ತೆ. ಹಾಗಾಗಿ ನಾನು ನಮ್ಮ ಸಂಭ್ರಮನೆಲ್ಲ ಇದ್ದಾರೆ ತೋರಿಸ್ತೀನಿ ನೋಡಿ. ಕೋಡಿ ಸೋಮೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಗಜಪಡೆ, ಸುಮಾರು 14 ಗಜಪಡೆ ಈ ಬಾರಿ ಅಂಬಾರಿಯ ಜೊತೆಗೆ ಏನು ಹೆಜ್ಜೆಯನ್ನ ಹಾಕುತ್ತಲ್ಲ ರಾಜ ಗಾಂಭೀರ್ಯದೊಂದಿಗೆ, ಕೋಡಿ ಸೋಮೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಅಭಿಮನ್ಯು ಸೇರಿದಂತೆ ಸುಮಾರು 6 ವರ್ಷಗಳಿಂದ ಜಂಬೂ ಸವಾರಿಯ ಚಾಮುಂಡೇಶ್ವರಿಯ ಮೆರವಣಿಗೆಯಲ್ಲಿ ಅಂಬಾರಿಯನ್ನ 750 kg ಅಂಬಾರಿಯನ್ನ ಹೊತ್ತಂತ ಅಭಿಮನ್ಯು ಸೇರಿದಂತೆ ಉಳಿದಂತೆ ಎಲ್ಲ ಆನೆಗಳು, ಪಟ್ಟದ ಆನೆ, ಏಕಲವ್ಯ ಸೇರಿದಂತೆ ಎಲ್ಲಾ ಆನೆಗಳಿಗೂ ಕೂಡ ಈಗ ಬಣ್ಣವನ್ನ ಬಳಿತಾ ಇದ್ದಾರೆ. ಈ ಬಣ್ಣವನ್ನ ಬಳಿಯುವಾಗಲೂ ಕೂಡ ಅಷ್ಟೇ ಬಣ್ಣಗಳನ್ನ ಬಳಿಯುವ ಮೂಲಕ ಅವುಗಳನ್ನ ಶೃಂಗಾರ ಮಾಡ್ತಾ ಇದ್ದಾರೆ. ಆನೆಗಳ ಸೊಂಡಿಲ ಮೇಲೆ ಚಂದ್ರ ಸೇರಿದಂತೆ ಗಂಡಬೇರುಂಡ ಹೂವಿನ ಅಲಂಕಾರ, ಅದ್ರ ಜೊತೆಗೆ ಬಳ್ಳಿಯ ಅಲಂಕಾರವನ್ನ ಅಥವಾ ಚಿತ್ತಾರವನ್ನ ಮೂಡಿಸುವ ಮೂಲಕ ನೋಡಿ ಇಲ್ಲೊಂದು ಚಿತ್ತಾರವನ್ನ ಮೂಡಿಸಿದ್ದಾರೆ. ಈ ರೀತಿಯ ಚಿತ್ತಾರವನ್ನ ಮೂಡಿಸುವ ಮೂಲಕ ಜಂಬೂ ಸವಾರಿಯ ಮೆರುಗನ್ನ ಇನ್ನಷ್ಟು ಹೆಚ್ಚಿಸುತ್ತವೆ ಈ ಆನೆಗಳೆಲ್ಲವೂ ಕೂಡ. ಸುಮಾರು 16 ಆನೆಗಳಿಗೂ ಕೂಡ ಈಗ ಅಂತಿಮ ಹಂತದಲ್ಲಿ ಬಣ್ಣವನ್ನ ಬಳಿತಾ ಇದ್ದಾರೆ. ಅಭಿಮನ್ಯು ಏನಿದ್ದಾನೆ ಅಂತ ಕೇಳಿದ್ರೆ ನೋಡಿ ಶ್ರೀಲಕ್ಷ್ಮಿ, ಅಲ್ಲಿ ನೀವು ನೋಡ್ತಾ ಇದ್ರಲ್ಲ ಮೂಲಕ ನೋಡಿ ಇಲ್ಲೊಂದು ಚಿತ್ತಾರವನ್ನ ಮೂಡಿಸಿದ್ದಾರೆ. ಈ ರೀತಿಯ ಚಿತ್ತಾರವನ್ನ ಮೂಡಿಸುವ ಮೂಲಕ ಜಂಬೂ ಸವಾರಿಯ ಮೆರುಗನ್ನ ಇನ್ನಷ್ಟು ಹೆಚ್ಚಿಸುತ್ತ ಸುಮಾರು 16 ಆನೆಗಳಿಗೂ ಕೂಡ ಈಗ ಅಂತಿಮ ಹಂತದಲ್ಲಿ ಬಣ್ಣ. ಆಲ್ ರೈಟ್, ಥ್ಯಾಂಕ್ ಯು ರಂಜಿತ್, ಡೀಟೇಲ್ಸ್ಗಾಗಿ.